ಇಲ್ಲ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡೋದಂತದ್ ಏನಿತ್ತು ಅಂತ ನ್ಯಾಯನೇ ಸಹಿಸ್ತಾ ಇದಾರೆ, ಸುಳ್ಳನ್ನೇ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಮಾಡಿದ್ರು ಕೂಡ ಅದನ್ನೇ ಪದೇ ಪದೇ ತೋರ್ಸೋದ್ ತಪ್ಪು. ಅವರು ಮಾಡಿರೋ ತಪ್ಪನ್ನ ತೋರಿಸ್ತಿದೆ ಹೊರತು ಅವ್ರು ಪ್ರಾಣಿಗಳ ಬಗ್ಗೆ ಪ್ರೀತಿಲಿ ತೋರಿಸ್ತಾರೆ, ಅದನ್ನ ಯಾರು ಹಾಕಲ್ಲ. ಅಪ್ಪು ಬಾಸ್ ಇಲ್ಲ ಅಂದ ತಕ್ಷಣನೇ ಅವ್ರಿಬ್ರು ಮಧ್ಯೆ ತಂದಾಕದಲ್ಲ. ಅವ್ರ ಯಾವತ್ತಿದ್ರು ಕುಚಿಕುಗಳಾಗೆ ಇರ್ತಾರೆ. ಅವ್ರ ಎಂತದೇ ತಪ್ಪು ಮಾಡ್ಲಿ ಏನೇ ಮಾಡ್ಲಿ ನಮ್ ಬಾಸ್ ಯಾವತ್ತಿದ್ರು ಒಳ್ಳೆಯವ್ರು, ಅದು ನಮಗ್ ಮಾತ್ರ ಗೊತ್ತು. ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ನಮ್ ಬಾಸ್ ತೋರ್ಸ್ಕೊಟ್ಟಿದ್ದಾರೆ. ಆ ಸಾಂಗ್ ಮಾಡಿರೋದು ಕೇಳ್ತಾ ಇದ್ರೆ ನಮ್ ಸಾಯ್ಬೇಕು ಅನ್ನೋರ್ನು ಬದುಕಿಸ್ಬೇಕು ಅನ್ನೋ ತರ ಇರುತ್ತೆ ಸಾಂಗ್. ಡಿ ಬಾಸ್ ಫ್ಯಾನ್ಸ್ ಯಾವತ್ತುವೆ ಅವ್ರ ಬಾಸ್ ನ ಬಿಟ್ಕೊಟ್ಟಿಲ್ಲ. ಅವ್ರ ಎಂತದೇ ತಪ್ಪು ಮಾಡ್ಲಿ ಏನೇ ಮಾಡ್ಲಿ ನಮ್ ಬಾಸ್ ಯಾವತ್ತಿರು ಡಿ ಬಾಸ್. ನಿಮ್ಮ ಹೆಸರು? ನನ್ನ ಹೆಸರು ಮೇಘನಾ ಅಂತ. ಸವಿತಾ ಅಂತ. ಕರ್ನಾಟಕದ ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಆಕ್ಟರ್ ಅಂದ್ರೆ ಯಾರು? ದರ್ಶನ್. ದರ್ಶನ್. ಓಕೆ, ನೀವು ಯಾರ ಅಭಿಮಾನಿ? ನಾವು ಅಪ್ಪು ಬಾಸ್ ಅಭಿಮಾನಿ. ಆದ್ರೂ ಕೂಡ ದರ್ಶನ್ ಅಂದ್ರೂ ಒಂದ್ ಪ್ರೀತಿ ಇದೆ. ಯಾಕಂದ್ರೆ ಅವರು ಹೆಣ್ಮಕ್ಳು ಬಗ್ಗೆ ಅಂದ್ರೆ ಒಂದ್ ಎತ್ತಿ ಮಾತಾಡ್ತಿದ್ರಲ್ಲ, ಇಷ್ಟ ಆಯ್ತು. ಅದೇನೋ ಸರ್ ಏನೋ ಒಂದ್ ಚಿಕ್ಕ ತಪ್ಪು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಮಾಡಿದ್ರು ಕೂಡ ಅದನ್ನೇ ಪದೇ ಪದೇ ತೋರ್ಸೋದ್ ತಪ್ಪು. ಅದ್ರ ಬದಲು ಏನೋ ಇಲ್ಲಿ ಜಗತ್ತಲ್ಲಿ ಬೇರೆ ನಡೀತಿದೆ, ಅದನ್ನ ಯಾಕೆ ತೋರಿಸ್ತಿಲ್ಲ ಅಂತ ಬರೀ ಇದನ್ನೇ ತೋರಿಸ್ತಾ ಇದಾರೆ. ದರ್ಶನ್ ಹಂಗೆ, ದರ್ಶನ್ ಹಿಂಗೆ, ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಿ, ಅವ್ರು ಮಾಡಿರೋ ತಪ್ಪು ಅಂತ. ಅವ್ರು ಹೆಣ್ಣಂತ ಗೌರವ ಕೊಟ್ಬಿಟ್ಟು ಅಷ್ಟೇ ಮಾಡಿದಾರೆ ಹೊರತು ಬೇರೆ ಏನು ಇಲ್ಲ. ಅವರು ಮಾಡಿರೋ ತಪ್ಪನ್ನ ತೋರಿಸ್ತಿದೆ ಹೊರತು ಅವ್ರು ಪ್ರಾಣಿಗಳ ಬಗ್ಗೆ ಪ್ರೀತಿಲಿ ತೋರಿಸ್ತಾರೆ, ಅದನ್ನ ಯಾರು ಹಾಕಲ್ಲ ಅಲ್ವಾ. ಆಮೇಲೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಅದನ್ನ ಯಾರು ಹಾಕ್ತಾರ? ಇಲ್ಲ. ಅದೇ ಅವ್ರು ಏನೋ ಒಂಚೂರು ತಪ್ಪು ಮಾಡ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಕೊಟ್ಬಿಟ್ಟು ಹಾಕ್ಬಿಡ್ತಾರೆ. ಅದನ್ನೆಲ್ಲ ಯಾಕೆ ಹಾಕ್ಬೇಕು? ಅವರು ಪ್ರಾಣಿಗಳ ಬಗ್ಗೆ ಅಷ್ಟೆಲ್ಲ ಪ್ರೀತಿಯಿಂದ ತೋರಿಸ್ತಾರೆ, ಅಭಿಮಾನಿಗಳನ್ನ ಪ್ರೀತಿಯಿಂದ ನಡ್ಕೋತಾರೆ, ಅದನ್ನ ಯಾಕೆ ತೋರ್ಸಲ್ಲ? ಅದೇ ನಮ್ಗ್ ಇದೊಂದು ಅಲ್ಲ. ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡೋದಂತದ್ ಏನಿತ್ತು ಅಂತ ಅವ್ರು ಮಾಡಿರೋ ಸಣ್ಣ ತಪ್ಪು. ಅದೇ ಇಲ್ಲಿ ಈಗ ಹೆಣ್ಮಕ್ಳ ಬಗ್ಗೆ ಶೋಷಣೆ ಆಗ್ತಿದೆ, ಏನಾದ್ರು ತಡಿತಿದಾರ? ಅದ್ರ ಬಗ್ಗೆ ಹೆಣ್ಮಕ್ಳಿಗೆ ರಕ್ಷಣೆ ಇದೆಯಾ? ಹೆಣ್ಮಕ್ಳು ಒಂದ್ 9 ಗಂಟೆಯಿಂದ ಹೊರ್ಗಡೆ ತಿರ್ಗಾಡಕ್ಕಾಗಲ್ಲ ನೈಟು, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಅದೇ ಇವ್ರೊಂದೇನೋ ಸಣ್ಣ ತಪ್ಪು ಮಾಡಿದಾರೆ ಅಂದ್ಬಿಟ್ಟು ಅದನ್ನೇ ಪದೇ ಪದೇ ಎಲ್ದು ತೋರಿಸ್ತಾ ಇದಾರೆ. ಇನ್ನೂ ಕೇಸ್ ಮುಗ್ದೇ ಇಲ್ಲ, ಇದೇನು ಈ ತರ ಮಾಡ್ಬಿಡ್ತಿದಾರಲ್ಲ ಅಂತ. ಮತ್ತೆ ಈಗ ದರ್ಶನ್ ಸರ್ ಇಲ್ದೇ ಇರೋ ದಸರಾ ನಡೀತೈತೆ, ಅಂದ್ರೆ ಹೋದ ವರ್ಷನೂ ಇರಲಿಲ್ಲ, ಈ ವರ್ಷನೂ ಇಲ್ಲ. ಏನ್ ಅನಿಸ್ತಿದೆ ಈ ಕ್ಷಣ ನಿಮ್ಗೆ? ಬೇಜಾರಾಗುತ್ತೆ. ಯಾಕಂದ್ರೆ ಅವರು ಇರ್ಬೇಕು, ಅವ್ರಿದ್ರೆ ಒಂಥರ ಕ್ರೇಜ್ ಫುಲ್ಲು ಒಂಥರ ಚೆನ್ನಾಗಿರುತ್ತೆ. ಅವ್ರು ಇರ್ಬೇಕಾಗಿತ್ತು, ಬೇಜಾರಾಗ್ತಿದೆ. ಅಂದ್ರೆ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಬಟ್ ಅವ್ರು ಇಲ್ವಲ್ಲ, ಬೇಜಾರಾಗುತ್ತಿದೆ. ದರ್ಶನ್ ಸರ್ ಬೇಲ್ ಕ್ಯಾನ್ಸಲ್ ಆದ ಆ ಕ್ಷಣ ಏನ್ ಅನ್ನಿಸ್ತು ನಿಮ್ಗೆ? ಬೇಜಾರಾಯ್ತು. ಯಾಕಂದ್ರೆ ಅವರು ನಮ್ ಹೆಣ್ಮಕ್ಳು ಪರನೇ ಇರೋದು. ಬಟ್ ಆದ್ರೆ ಇವ್ರು ಹೆಣ್ಮಕ್ಳು ಪರ ನಿಂತಿರೋ ನ್ಯಾಯನೇ ಸಹಿಸ್ತಾ ಇದಾರೆ, ಸುಳ್ಳನ್ನೇ ಎತ್ತಿ ಎತ್ತಿ ತೋರಿಸ್ತಾ ಇದಾರೆ. ಅದು ಬೇಜಾರಾಯ್ತು. ಅವ್ರ ಬರ್ತಡೇ ದಿನ ಎಲ್ಲ ಬೇಜಾರಾಗುತ್ತೆ. ಆತರ ಅವರೆಲ್ಲ ಅಲ್ಲಿ ಜೈಲಲ್ಲಿ ಇದ್ದು ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡೋದು ತುಂಬಾ ಬೇಜಾರಾಗುತ್ತೆ. ಓಕೆ, ಡೆವಿಲ್ ಸಾಂಗ್ ನೋಡಿದ್ರಾ? ನೋಡಿದ್ವಿ. ಏನ್ ಅನ್ನಿಸ್ತು? ಸಾಂಗ್ ಹೆಂಗಿದೆ? ಇರ್ಬೇಕು, ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ನಮ್ ಬಾಸ್ ತೋರ್ಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಆ ಸಾಂಗ್ ಮಾಡಿರೋದು ಕೇಳ್ತಾ ಇದ್ರೆ ನಮ್ ಸಾಯ್ಬೇಕು ಅನ್ನೋರ್ನು ಬದುಕಿಸ್ಬೇಕು ಅನ್ನೋ ತರ ಇರುತ್ತೆ ಸಾಂಗು. ಅಷ್ಟು ಖುಷಿ ಆಯ್ತು. ಯಾಕಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಕೊಟ್ಟವ್ರೆ ನಮ್ ಬಾಸ್, ಡಿ ಬಾಸ್. ಸಖತ್ ಇಷ್ಟ ಆಯ್ತು. ಈಗ ಡೆವಿಲ್ ಮೂವಿ ರಿಲೀಸ್ ಆದ್ಮೇಲೆ ಅದು ಟ್ರೆಂಡ್ ಆಗಲ್ಲ, ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಕೆಲವ್ರು ಮಾತು ಕಮೆಂಟ್ ಗಳು ಮಾಡ್ತಾರೆ, ಕೆಲವ್ರು ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಪಕ್ಕ ಫ್ಲಾಪ್ ಆಗುತ್ತೆ ಇಲ್ಲ ಹಿಟ್ ಆಗುತ್ತೆ? ಅದು ಪಕ್ಕ ಇಟ್ಟು 100 ಓಡುತ್ತೆ ಅಂತೀರಾ? ಓಡುತ್ತೆ. ಈಗ ಜೈಲಲ್ಲಿ ಇರ್ಬೇಕಾದ್ರೇನೆ ಇಷ್ಟು ಓಡ್ತಾ ಇದೆ, ಇನ್ನು ಅವ್ರು ಹೊರಗಡೆ ಬಂದ್ರಂತೂ ಇನ್ನು ಹೈಲೈಟ್. ಇಟ್ಟು ಅಂದ್ರೆ ಇಟ್ಟು ಓಡ್ತಾನೆ ಇರುತ್ತೆ ಮುಂದಕ್ಕೆ, ಯಾವತ್ತೂ ನಿಲ್ಲಲ್ಲ. ಅಷ್ಟು ಸಖತ್ತಾಗಿದೆ. ದರ್ಶನ್ ಸರ್ ಜೈಲ್ಗೆ ಹೋದಾಗ ಆ ಕ್ಷಣ ಏನ್ ಅನಿಸ್ತು? ನಮ್ಗೆ ತುಂಬಾನೇ ಬೇಜಾರಾಯ್ತು. ಆ ಟೈಮಲ್ಲಿ ಏನ್ ಮಾಡಿದ್ರಿ? ಏನ್ ಅನಿಸ್ತು? ಅವ್ರು ಒಳ್ಳೆ ಕೆಲ್ಸ ಮಾಡಿದಿನ ಯಾರುವೆ ಮುಂದೆ ತೆಗಿಯಲ್ಲ. ಮತ್ತೆ ಅವ್ರು ಒಂದ್ ಸ್ವಲ್ಪ ಕೆಟ್ಟ ಕೆಲ್ಸ ಮಾಡಿದ್ರೆ ಅದನ್ನೆಲ್ಲಾರುವೆ ಇದ್ ಮಾಡ್ಬಿಡ್ತಾರೆ, ರೀಲ್ಗೆಲ್ಲ ಹಾಕ್ಬಿಡ್ತಾರೆ. ದರ್ಶನ್ ಸರ್ ಜೈಲ್ ಹೋದ್ಮೇಲೆ ಅವ್ರ ಏನ್ ಫಾಲೋವರ್ಸ್ ಇದಾರೆ, ಫ್ಯಾನ್ಗಳು, ಸೆಲೆಬ್ರಿಟೀಸ್ ಗಳು ಏನಿದ್ದಾರೆ, ಅವ್ರು ಕಮ್ಮಿ ಆಗ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅವ್ರಿಗೆ ಯಾವತ್ತೂ ಕಡಿಮೆ ಆಗಲ್ಲ. ಇಲ್ಲ, ಕಡಿಮೆ ಆಗಲ್ಲ. ಕಮ್ಮಿ ಆಗಲ್ಲ. ಅವ್ರ ಎಂತದೇ ತಪ್ಪು ಮಾಡ್ಲಿ ಏನೇ ಮಾಡ್ಲಿ ನಮ್ ಬಾಸ್ ಯಾವತ್ತಿದ್ರು ಒಳ್ಳೆಯವ್ರು, ಅದು ನಮಗ್ ಮಾತ್ರ ಗೊತ್ತು. ಯಾರ್ ನಮ್ ಬಾಸ್ ಬಗ್ಗೆ ಏನಾದ್ರೂ ಹೇಳ್ಕೊಳ್ಳಿ, ನಮ್ ಬಾಸ್ ಒಳ್ಳೆಯವ್ರು. ಅವ್ರು ಯಾವತ್ತಿದ್ರು ಡಿ ಬಾಸ್ ಇಲ್ಲಿದ್ದಾರೆ, ಇಲ್ಲೇ ಇರ್ತಾರೆ. ಯಾವತ್ ಅವ್ರು ಇಲ್ಲಿ ಇಳಿಯಲ್ಲ. ಬಾಸ್ ಸುಲ್ತಾನ್ ಅಂತ ಅದನ್ನ ಕರಿಯೋದ್ ಮಾತ್ರ ಡಿ ಬಾಸ್ನೇ. ಈಗ ಡಿ ಬಾಸ್ ಫ್ಯಾನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಬ್ರಿಂದ?
ಏನು ಅಂದ್ರೆ ಬೇರೆಯವರು ಏನೋ ಅವ್ರ ಬಾಸ್ ತಪ್ಪು ಮಾಡ್ಬಿಟ್ರೆ ಒಬ್ಬೊಬ್ರು ಬೇರೆಯವ್ರನ್ನ ಹೇಳ್ಕೊಳ್ಳೋದು ಇದೆ. ಅಂದ್ರೆ ನಮ್ ಬಾಸ್ ಅವರಲ್ಲ ಅಂತ ಬೇರೆಯವ್ರನ್ನ ಕೇಳ್ಕೊಳ್ಳೋದಿದೆ. ಆದ್ರೆ ಡಿ ಬಾಸ್ ಫ್ಯಾನ್ಸ್ ಯಾವತ್ತುವೆ ಅವ್ರ ಬಾಸ್ ನ ಬಿಟ್ಕೊಟ್ಟಿಲ್ಲ. ಅವ್ರ ಎಂತದೇ ತಪ್ಪು ಮಾಡ್ಲಿ ಏನೇ ಮಾಡ್ಲಿ ನಮ್ ಬಾಸ್ ಯಾವತ್ತಿರು ಡಿ ಬಾಸೇ. ಅವ್ರಿಗಷ್ಟೇ ಗೊತ್ತು ಅವ್ರು ಒಳ್ಳೆಯವರು ಅಂತ. ಯಾರು ಹೆಂಗಾರು ಮಾತಾಡ್ಕೊಳ್ಳಿ, ಅವ್ರು ಯಾವತ್ತು ಡಿ ಬಾಸ್ ನ ಚೇಂಜ್ ಮಾಡಲ್ಲ. ಯಾವತ್ತಿರೋರು ಡಿ ಬಾಸ್ ಫ್ಯಾನ್ ಆಗೇ ಇರ್ತಾರೆ. ಅದೊಂದಿಷ್ಟ. ಯಾರು ಹೆಂಗಾರು ಹೇಳ್ಕೊಳ್ಳಿ, ಅವ್ರು ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಗಳೇ. ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗೇ ಇದ್ರು. ಈಗ ಅಪ್ಪು ಬಾಸ್ ಇಲ್ಲ ಅಂದ ತಕ್ಷಣನೇ ಅವ್ರಿಬ್ರು ಮಧ್ಯೆ ತಂದಾಕದಲ್ಲ. ಅವ್ರು ಯಾವತ್ತಿರು ಕುಚಿಕ್ಕುಗಳಾಗೆ ಇರ್ತಾರೆ. ಅವ್ರು ಅಲ್ಲಿದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. ಇವಾಗ ಅದೇ ಅಪ್ಪು ಬಾಸ್ ಇದ್ರುನು ಕೂಡ ಏನಾರು ಒಂದ್ ಹೆಲ್ಪ್ ಆಗ್ತಿತ್ತು ಹಂಗ ಅನ್ಕೊಂಡು ಇವ್ರಿಬ್ರು ಮಧ್ಯೆ ತಂದಾಕದೆಲ್ಲ ಇರ್ಬಾರ್ದು. ಯಾಕಂದ್ರೆ ಅವರು ಸೆಲೆಬ್ರೇಷನ್, ಇವ್ರು ಸೆಲೆಬ್ರಿಟಿನೇ. ಆತರ ಎಲ್ಲ ಇದ್ ಮಾಡ್ಬಾರ್ದು. ಅಂದ್ರೆ ನಾವು ಅಪ್ಪು ಬಾಸ್ ಫ್ಯಾನ್ ಆಗಿದ್ರು ಕೂಡ ನಮ್ ಸಪೋರ್ಟ್ ಡಿ ಬಾಸ್ಗೆ ಇರುತ್ತೆ. ಯಾಕಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಅಷ್ಟಿವೆ. ಅವ್ರು ಇವಾಗೇನು ಅದೇ ಇದು ತಪ್ಪು ಮಾಡ್ಬಿಟ್ಟೇನು ಹೋಗಿಲ್ವಲ್ಲ, ಹೆಣ್ಮಕ್ಳು ಪರ ಹೋಗಿರೋದು. ಅದಕ್ಕೆ ನಮ್ ಸಪೋರ್ಟ್ ಅವ್ರಿಗೇನೆ. ಅವ್ರ ಏನ್ ತಪ್ಪು ಮಾಡಿರೋ ಅವ್ರು ಒಳ್ಳೇದನ್ನೇ ಮಾಡಿರೋದು.